ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಮಾತು. ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಉತ್ತರ. ತುರ್ತು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಿರುವಂತದ್ದು. ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಉತ್ತರವನ್ನ ಕೊಡ್ತಾ ಇರೋದು. ವಿರೋಧ ಪಕ್ಷದಿಂದ 15 ಜನ ಮಾತನಾಡಿದ್ದಾರೆ. ಆಡಳಿತ ಪಕ್ಷದಿಂದ 9 ಜನ ಮಾತನಾಡಿದ್ದಾರೆ. ಇನ್ನು ಜೆಡಿಎಸ್ನಿಂದ ಒಬ್ಬರು ಮಾತನಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಒಟ್ಟು 27 ಜನ ಮಾತನಾಡಿದ್ದಾರೆ ಎಂದು ವಿವರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಟ್ಟು 15 ಗಂಟೆ 17 ನಿಮಿಷಗಳ ಕಾಲ ಆಡಳಿತ ವಿಪಕ್ಷ ಸದಸ್ಯರು ಮಾತನಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಇದೀಗ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭಾಷಣ ಮಾಡದೆ ಹೊರಗಡೆ ಹೋಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಉತ್ತರವನ್ನ ಕೊಟ್ಟಿರುವಂತದ್ದು. ಅವರು ಇಂಡಿಪೆಂಡೆಂಟ್ ಅಂತಲೇ ಏನಮ್ಮ ಇಂಡಿಪೆಂಡೆಂಟ್ ಆಗಿ ಇರಬೇಕು. ಅವರು ಮತ್ತು ನೀವು ಇತ್ತೀಚೆಗೆ ಹೊರಗಾಗಿ ಹಾಕಿದಾರಲ್ಲ ಬಿಜೆಪಿಯವರು, ಯತ್ನಾಳ್ ಅವರು ಇಲ್ಲ ಇಲ್ಲೂ ಅವರು ಬಸನಗೌಡ ಆರ್ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಅವರು ಸೇರಿ ಒಟ್ಟು 27 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರು 5 ಗಂಟೆ 18 ನಿಮಿಷಗಳು ಮಾತಾಡಿದ್ದಾರೆ. ಬಿಜೆಪಿಯವರು 8 ಗಂಟೆ 53 ನಿಮಿಷಗಳು ಮಾತಾಡಿದ್ದಾರೆ. ಸುರೇಶ್ ಬಾಬು ಅವರು ಜೆಡಿಎಸ್ನವರು 12 ನಿಮಿಷಗಳು ಮಾತಾಡಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು 22 ನಿಮಿಷಗಳು, ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು 32 ನಿಮಿಷಗಳು, ಒಟ್ಟು 54 ನಿಮಿಷ ಇವರು ಪಕ್ಷೇತರರು ಮಾತನಾಡಿದ್ದಾರೆ. ಒಟ್ಟು ಸಮಯ ಆಗಿರ್ತಕ್ಕಂಥದ್ದು ರಾಜ್ಯಪಾಲರ ಭಾಷಣದ ಮೇಲೆ 15 ಗಂಟೆಗಳು 17 ನಿಮಿಷಗಳು. 15 ಗಂಟೆಗಳು 17 ನಿಮಿಷಗಳು. ನಾನು ಮೊದಲಿಗೆ ವಂದನಾ ನಿರ್ಣಯವನ್ನು ಮಂಡಿಸಿರ್ತಕ್ಕಂಥ ಶ್ರೀ ಪೊನ್ನಣ್ಣವರು, ವಿರಾಜಪೇಟೆ ಶಾಸಕರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಅನುಮೋದನೆ ಮಾಡಿದಂಥವರು ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರ ಶಾಸಕರು. ಅವರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವಿರೋಧ ಪಕ್ಷದ ಮಾನ್ಯ ಸದಸ್ಯರು, ವಿರೋಧ ಪಕ್ಷದ ಮಾನ್ಯ ನಾಯಕರು, ಆಮೇಲೆ ಫ್ಲೋರ್ ಲೀಡರ್ ಬಾಬು ಅವರು, ಯತ್ನಾಳ್ ಅವರು, ಜನಾರ್ದನ್ ರೆಡ್ಡಿ ಅವರು ಪಕ್ಷೇತರರು, ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ.
ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತಲೂ ಬರ್ಕೊಟ್ಟಿದ್ದು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತರವಾಗಿ ಪಾಪ ಓದ್ರು. ನಾನು ಅವರು ರಾಷ್ಟ್ರಗೀತೆನಾರು ಕೂಡ ಮುಗಿಯವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಸದನ ಮಾಡ್ತಿತ್ತು. ಅದಾದ್ಮೇಲೆ ಕೂಡ ಹೋಗ್ಬೋದಾಗಿತ್ತು. ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಓದದ್ದು, ಮತ್ತೆ ರಾಷ್ಟ್ರಗೀತೆ ಮುಗಿಯವರೆಗೆ ಇಲ್ಲದೆ ಓದದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ, ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಮತ್ತೆ ಆ ಚರ್ಚೆ ಮಾಡಕ್ಕೆ ಹೋಗಲ್ಲ, ಅದೇ ಸಾಕು ಅಂತ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರು ಮೊದಲು ಮಾತಾಡಲಿಲ್ಲ. ಸುನೀಲ್ ಕುಮಾರ್ ಮಾತಾಡಿದ್ರು. ಸುನೀಲ್ ಕುಮಾರ್ ಅವರು ಬಹಳ ಮುಖ್ಯವಾಗಿ ಸರ್ಕಾರ ಅಳಿ ತಪ್ಪಿದೆ ಅಂತಲ್ಲ, ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು. ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ, ಮತ್ತೆ ಸಂವೇದನಾ ರಹಿತವಾದಂಥ ಸಂವೇದನಾ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಸಂವೇದನೆಯೇ ಇಲ್ಲ. ಆಮೇಲೆ ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಬಾಳ ಹತ್ತಂತ. ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ವಿರೋಧ ಪಕ್ಷದವರಿಗೆ ರಾಜ್ಯಪಾಲರು ಪೂರ್ಣ ಓದಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ.
15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು